ನಮಸ್ತೆ ಸ್ನೇಹಿತರೆ, SNC ಕಲರ್ಸ್ ಅಂಡ್ ಫ್ಲೇವರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಶ್ರಾವಣ ಮಾಸದ ಮಹಾತ್ಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ 3ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಕ್ತವ್ರತ, ಲಕ್ಷಪೂಜಾ, ಭೂಮಿಶಯನ, ಮೌನವ್ರತ ಕಥನ. ಭಗವಾನ್, ಶ್ರಾವಣ ಮಾಸದ ವ್ರತಗಳನ್ನು ಮತ್ತು ಅವುಗಳ ಉದ್ದೇಶವನ್ನು ಸಂಕ್ಷೇಪದಲ್ಲಿ ತಿಳಿಸಿರುವಿ. ಆದರೆ ಇಷ್ಟರಿಂದ ನನಗೆ ತೃಪ್ತಿ ಎಂಬುದು ಆಗಲೊಲ್ಲದು. ಆದ್ದರಿಂದ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸುವವನಾಗು. ಸುರೇಶ್ವರ, ಅದೆಲ್ಲವನ್ನು ಕೇಳಿ ನಾನು ಕೃತಕೃತ್ಯನಾಗುವೆನೋ ಎಂದು ಸನತ್ ಕುಮಾರನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ, ಕುಮಾರ ಕೇಳು. ಶ್ರಾವಣ ಮಾಸದಲ್ಲಿ ಯಾವ ಜಾಣನು ನಕ್ತವ್ರತವನ್ನು ಆಚರಿಸುವನೋ ಅವನು 12 ತಿಂಗಳುಗಳಲ್ಲಿಯೂ ನಕ್ತವ್ರತವನ್ನು ಆಚರಿಸಿದ ಫಲವನ್ನು ಪಡೆಯುವನು. ಹಗಲು ಮುಗಿಯುವ ಮೊದಲೇ ನಿತ್ಯ ಮಾಡುವ ರಾತ್ರಿ ಭೋಜನಕ್ಕೆ ನಕ್ತವ್ರತವೆಂದು ಹೆಸರು. ಸೂರ್ಯಾಸ್ತಕ್ಕಿಂತ ಮೊದಲು 3 ಗಳಿಗೆ ಬಿತ್ತು ದಿನವಾಸನದವರೆಗಿನ ಉಳಿದ ಸಮಯವು ನಕ್ತ ಭೋಜನಕ್ಕೆ ಪ್ರಶಸ್ತವಾಗಿದೆ. ಸೂರ್ಯಾಸ್ತದ ನಂತರದ 3 ಗಳಿಗೆ ಸಂಧ್ಯಾಕಾಲವಾಗಿದೆ. ಈ ಸಂಧ್ಯಾಕಾಲದಲ್ಲಿ ಆಹಾರ ಸೇವನೆ, ಮೈಥುನ, ನಿದ್ರಾ ಮತ್ತು ಸ್ವಾಧ್ಯಾಯ ಎಂಬ 4 ಕರ್ಮಗಳನ್ನು ಮಾಡಬಾರದು. ಇನ್ನು ಗೃಹಸ್ಥ ಮತ್ತು ಸನ್ಯಾಸಿ ಎಂಬ 2 ಆಶ್ರಮಗಳ ದೃಷ್ಟಿಯಿಂದ ನಕ್ತವ್ರತದ 2 ಪ್ರಕಾರಗಳನ್ನು ತಿಳಿಸುವೆನು ಕೇಳು. ಯಾವಾಗ ಸೂರ್ಯನಾರಾಯಣನು ಮಂದವಾಗುವನೋ ಮತ್ತು ನಮ್ಮ ದೇಹದ ನೆರಳು ವೃದ್ಧಿಸುತ್ತಾ 2 ಪಟ್ಟಾಗುವುದೋ ಆ ಸಮಯವೇ ಸನ್ಯಾಸಿಯ ನಕ್ತವ್ರತಕ್ಕೆ ಪ್ರಶಸ್ತವಾಗಿರುತ್ತದೆ. ರಾತ್ರಿ ಭೋಜನವು ಸನ್ಯಾಸಿಯ ನಕ್ತವ್ರತಕ್ಕೆ ನಿಷಿದ್ಧವಾಗಿದೆ. ಇನ್ನು ಗೃಹಸ್ಥಾಶ್ರಮಿಗಳು ನಕ್ಷತ್ರಗಳ ಉದಯವಾದ ನಂತರ ಮಾಡುವ ರಾತ್ರಿ ಭೋಜನಕ್ಕೆ ನಕ್ತ ಭೋಜನ ವ್ರತ ಎಂದು ಕರೆಯಲಾಗಿದೆ. ಯತಿಗಳಿಗೆ ರಾತ್ರಿ ಭೋಜನವು ನಿಷಿದ್ಧವಾದ ಕಾರಣ ದಿನದ 8ನೇ ಭಾಗದಲ್ಲಿ ಭೋಜನವನ್ನು ವಿಧಿಸಲಾಗಿದೆ. ಆದರೆ ಗೃಹಸ್ಥಾಶ್ರಮಿಯು ರಾತ್ರಿಯಲ್ಲೇ ವಿಧಿಪೂರ್ವಕ ನಕ್ತವ್ರತವನ್ನು ಆಚರಿಸಬೇಕು. ಸನ್ಯಾಸಿ, ವಿಧವೆ ಮತ್ತು ವಿದುರ ಇವರ ಸೂರ್ಯನಾರಾಯಣನು ಅಸ್ತವಾಗುವ ಮೊದಲೇ ಭೋಜನ ಮಾಡಬೇಕು. ವಿದುರನಾಗಿದ್ದರೂ ಮಕ್ಕಳು ಉಳ್ಳವನಾಗಿದ್ದರೆ ಅವನು ಗೃಹಸ್ಥಾಶ್ರಮಿಯಂತೆ ರಾತ್ರಿಯಲ್ಲಿ ಭೋಜನ ಮಾಡಿ ನಕ್ತವ್ರತವನ್ನು ಆಚರಿಸಬೇಕು. ಏಕೆಂದರೆ ಅಪತ್ನಿಕನಾದವನು ಗೃಹಸ್ಥಾಶ್ರಮಿಯಾಗಿರದಿದ್ದರೂ ಮಕ್ಕಳಿರುವುದರಿಂದ ಗೃಹಸ್ಥಾಶ್ರಮಿ ಎಂದೇ ಕರೆಯಿಸಲ್ಪಡುವನು. ಈ ಪ್ರಕಾರ ತಮ್ಮ ತಮ್ಮ ಅಧಿಕಾರವನ್ನು ತಿಳಿದು ಬುದ್ಧಿವಂತನು ನಕ್ತವ್ರತವನ್ನು ಆಚರಿಸಬೇಕು. ಶ್ರಾವಣದಲ್ಲಿ ನಕ್ತವ್ರತವನ್ನು ಮಾಡುವವನು ಮರಣ ನಂತರ ಪರಮಗತಿಯನ್ನು ಹೊಂದುವನು. ಶ್ರಾವಣದ ಪ್ರತಿಪದೆಯೆಂದು ಪ್ರಾತಃಕಾಲದಲ್ಲಿ ಸಂಕಲ್ಪ ಮಾಡಬೇಕು. ಏನೆಂದರೆ, ನಾನು ಬ್ರಹ್ಮಚಾರ್ಯ ವ್ರತದಲ್ಲಿದ್ದು ಶ್ರಾವಣದಲ್ಲಿ ಪ್ರತಿದಿನ ಪ್ರಾತಃ ಸ್ನಾನ ಮಾಡುವೆನು, ರಾತ್ರಿ ಭೋಜನ ಮಾಡುವೆನು, ನೆಲದ ಮೇಲೆ ಮಲಗುವೆನು, ಪ್ರಾಣಿಗಳಲ್ಲಿ ದಯೆ ತೋರುವೆನು. ಹೇ ದೇವ, ಈ ವ್ರತವನ್ನು ಪ್ರಾರಂಭಿಸಿ ಮುಗಿಯುವ ಮೊದಲೇ ನಾನು ಮೃತನಾದರೆ ಆಗ ನಿನ್ನ ಅನುಗ್ರಹದಿಂದ ವ್ರತವು ಪೂರ್ಣವಾಗಲಿ ಎಂದು ಸಂಕಲ್ಪಿಸಿ ನಕ್ತವ್ರತವನ್ನು ಆಚರಿಸಬೇಕು. ಈ ಪ್ರಕಾರ ನಕ್ತವ್ರತವನ್ನು ಮಾಡುವವನು ನನಗೆ ಅತಿ ಪ್ರಿಯನಾಗುವನು. ಒಬ್ಬ ಬ್ರಾಹ್ಮಣನ ದ್ವಾರ ಅತಿರುದ್ರ ಅಥವಾ ಮಹಾರುದ್ರಗಳಿಂದ ಮಾಸಪೂರ್ತಿ ಪ್ರತಿದಿನ ನನಗೆ ಅಭಿಷೇಕವನ್ನು ಮಾಡಿಸಬೇಕು, ಅಥವಾ ಯಜಮಾನನು ಸ್ವತಃ ರುದ್ರದಿಂದ ಮಾಸಪೂರ್ತಿ ಪ್ರತಿದಿನ ನನಗೆ ಅಭಿಷೇಕವನ್ನು ಮಾಡಬೇಕು. ವತ್ಸ, ಹೀಗೆ ಅಭಿಷೇಕ ಮಾಡುವವನಲ್ಲಿ ನಾನು ಪ್ರಸನ್ನನಾಗುವೆನು, ಏಕೆಂದರೆ ನಾನು ಜಲಾಧಾರ ಪ್ರಿಯನಾಗಿರುವೆನು. ನೀರಿನ ಧಾರೆಯಿಂದ ಅಭಿಷೇಕವೆಂದರೆ ನನಗೆ ಬಲು ಪ್ರೀತಿ. ನನಗೆ ಅತ್ಯಂತ ಪ್ರೀತಿಕರವಾದ ರುದ್ರದಿಂದ ಸ್ವಾಹಾಕಾರ ಹೋಮವನ್ನು ಮಾಡಬೇಕು. ಯಜಮಾನನು ತನಗೆ ಅತಿಪ್ರಿಯವಾದ ಭೋಜ್ಯ ಪದಾರ್ಥವನ್ನಾಗಲಿ ಭೋಗ್ಯ ವಸ್ತುವನ್ನಾಗಲಿ ಸಂಕಲ್ಪಪೂರ್ವಕ ಯೋಗ್ಯನಾದ ಬ್ರಾಹ್ಮಣನಿಗೆ ಕೊಟ್ಟು ಆ ಪದಾರ್ಥ ವಸ್ತುಗಳನ್ನು ಮಾಸಪೂರ್ತಿ ತ್ಯಜಿಸಬೇಕು. ಮುನೆ, ಇನ್ನು ಲಕ್ಷ ಪೂಜಾ ವಿಧಿಯನ್ನು ತಿಳಿಸುವೆನು ಕೇಳು. ಸಂಪತ್ತನ್ನು ಬಯಸುವವನು ಬಿಲ್ವ ಪತ್ರಗಳಿಂದ, ಶಾಂತಿಯನ್ನು ಇಚ್ಛಿಸುವವನು ದೂರ್ವಗಳಿಂದ, ಆಯುಷ್ಯವನ್ನು ಅಪೇಕ್ಷಿಸುವವನು ಚಂಪಕ ಪುಷ್ಪಗಳಿಂದ ಶ್ರೀಹರಿಯ ಪೂಜೆಯನ್ನು ಮಾಡಬೇಕು. ವಿದ್ಯಾಪೇಕ್ಷಿಯು ಮಲ್ಲಿಕಾ ಜಾತಿ ಪುಷ್ಪಗಳಿಂದ ಪೂಜಿಸಬೇಕು. ತುಳಸಿ ದಳಗಳಿಂದ ಪೂಜೆ ಮಾಡಿದರೆ ಹರಿಹರರು ಪ್ರಸನ್ನರಾಗುತ್ತಾರೆ. ಪುತ್ರಕಾಮಿಯು ಬರ್ಹತ ಪುಷ್ಪಗಳಿಂದ ಪೂಜಿಸಬೇಕು. ದುಸ್ವಪ್ನ ನಿವಾರಣೆಗಾಗಿ ವಿಹಿತವಾದ ಉತ್ತಮ ಧಾನ್ಯಗಳಿಂದ ಪೂಜಿಸಬೇಕು. ದೇವರ ಸಮ್ಮುಖದಲ್ಲಿ ರಂಗವಲ್ಯಾದಿಗಳಿಂದ ಪದ್ಮ, ಸ್ವಾಸ್ತಿಕ, ಚಕ್ರ ಮೊದಲಾದವುಗಳನ್ನು ಹಾಕಿ ಸ್ವಾಮಿಯನ್ನು ಪೂಜಿಸಬೇಕು. ಇದರಂತೆ ಸರ್ವ ಕಾಮಗಳ ಸಿದ್ಧಾರ್ಥವಾಗಿ ಎಲ್ಲ ತರಹದ ಪುಷ್ಪಗಳಿಂದ ಲಕ್ಷಾ ಪೂಜೆಯನ್ನು ಮಾಡಿದರೆ ಹರನು ಸುಪ್ರಸನ್ನವಾಗುವನು.
ನಂತರ ಉದ್ಯಾಪನೆಯನ್ನು ಮಾಡಬೇಕು. ಆಗ ಅಲಂಕೃತವಾದ ಮಂಟಪವನ್ನು ತಯಾರಿಸಿ ಅದರ 3ನೇ 1 ಭಾಗದಲ್ಲಿ ವೇದಿಕೆಯನ್ನು ಸಿದ್ಧಪಡಿಸಬೇಕು. ಪುಣ್ಯ ಆವಾಚನವನ್ನು ಮಾಡಿಕೊಂಡು ಆಚಾರ್ಯರನ್ನು ಆರಿಸಿಕೊಂಡು ಆಮಂತ್ರಿಸಬೇಕು. ನಂತರ ಮಂಟಪವನ್ನು ಪ್ರವೇಶಿಸಿ ಗೀತವಾದ್ಯಗಳು ಮೊಳಗುತ್ತಿರಲು ಉಚ್ಚ ಧ್ವನಿಯಲ್ಲಿ ವೇದ ಘೋಷಗಳನ್ನು ಮಾಡುತ್ತಾ ಯಜಮಾನನು ರಾತ್ರಿ ಜಾಗರಣೆಯನ್ನು ಮಾಡಬೇಕು. ವೇದಿಕೆಯ ಮೇಲೆ ಉತ್ತಮವಾದ ಚತುರ್ಲಿಂಗ ಭದ್ರವನ್ನು ಮಾಡಿ ಅದರ ಮಧ್ಯದಲ್ಲಿ ಅಕ್ಕಿಯ ಕಾಳುಗಳಿಂದ ಸುಶೋಭಿಸುವಂತೆ ಕೈಲಾಸವನ್ನು ಮಾಡಬೇಕು. ಕೈಲಾಸ ಮಧ್ಯದಲ್ಲಿ ಚಮಕಿಸುವ ತಾಮ್ರದ ಕಲಶವನ್ನು ಸ್ಥಾಪಿಸಿ ಆ ಕಲಶದಲ್ಲಿ 5 ಹಸಿರು ಮಾವಿನ ಎಲೆಗಳನ್ನು ಹಾಕಿ ಅದರ ಸುತ್ತಲೂ ಸೂಕ್ಷ್ಮ ರೇಷ್ಮೆಯ ವಸ್ತ್ರವನ್ನು ಸುತ್ತಬೇಕು. ಕಲಶದ ಮೇಲೆ ಪಾರ್ವತೀಪತಿಯಾದ ಹರನ ಸುವರ್ಣ ಪ್ರತಿಮೆಯನ್ನು ಸ್ಥಾಪಿಸಿ ಪಂಚಾಮೃತ ಅಭಿಷೇಕ ಪೂರ್ವಕ ಹರನನ್ನು ಪೂಜಿಸಬೇಕು. ಧೂಪಾರತಿ ದೀಪಾರತಿಗಳನ್ನು ಮಾಡಿ ನೈವೇದ್ಯ ಪದಾರ್ಥಗಳನ್ನು ನಿವೇದಿಸಿ ಗೀತೆಗಳನ್ನು ಆಡುತ್ತಾ ವಾದ್ಯಗಳನ್ನು ಬಾರಿಸುತ್ತಾ ನರ್ತಿಸುತ್ತಾ ವೇದಶಾಸ್ತ್ರ ಪುರಾಣಗಳ ಪಠಣ ಪಾಠಗಳಿಂದ ಅಂದಿನ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಮರುದಿನ ಬೆಳಗಿನ ಜಾವದಲ್ಲಿ ಪ್ರಾತಃವಿಧಿಗಳನ್ನು ಮುಗಿಸಿ ಸ್ನಾನ ಮಾಡಿ ಶುದ್ಧನಾಗಬೇಕು. ಋಗಾದಿ ತಮ್ಮ ತಮ್ಮ ಶಾಖಾನುಸಾರವಾಗಿ ತಂಡಿಲವನ್ನು ಸಿದ್ಧಪಡಿಸಬೇಕು. ಮೂಲ ಮಂತ್ರ, ಗಾಯತ್ರಿ ಮಂತ್ರ, ಶಿವಸಹಸ್ರನಾಮಗಳನ್ನು ಪಠಿಸುತ್ತಾ ತೈಲ, ಆಜ್ಯ ಮತ್ತು ಪಾಯಸಗಳಿಂದ ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕಬೇಕು. ಪೂಜೆ ಮಾಡುವಾಗ ಹೇಳಿದ ಮಂತ್ರದಿಂದಲೇ ಹೋಮ ಮಾಡಬೇಕು. ನಂತರ ಸಕ್ಕರೆ, ತುಪ್ಪ ಬೆರೆಸಿ ತಯಾರಿಸಿದ ಚರುವಿನಿಂದ ಹೋಮ ಮಾಡಬೇಕು. ಆಮೇಲೆ ಸ್ವಿಷ್ಟಾಕೃತ್ ಆಹ್ವಾನ ಮಾಡಿ ಪೂರ್ಣಾಹುತಿಯನ್ನು ಹಾಕಬೇಕು. ಹೋಮ ಮುಗಿದ ನಂತರ ವಸ್ತ್ರ, ಆಭರಣ, ಅಲಂಕಾರಗಳನ್ನು ಕೊಟ್ಟು ಹೋಮದ ಆಚಾರ್ಯ ಸ್ಥಾನದಲ್ಲಿದ್ದ ದ್ವಿಜನನ್ನು ಭಕ್ತಿಯಿಂದ ಪೂಜಿಸಬೇಕು. ಆಚಾರ್ಯ ಪೂಜೆಯ ನಂತರ ಇತರ ಋತ್ವಿಜರು ಬ್ರಾಹ್ಮಣರನ್ನು ಪೂಜಿಸಿ ಅವರವರ ಯೋಗ್ಯತಾನುಸಾರ ದಕ್ಷಿಣೆ ಸಂಭಾವನೆಗಳನ್ನು ಕೊಡಬೇಕು. ಉಮಾಪತಿಯ ಲಕ್ಷ ಪೂಜೆಯನ್ನು ಯಾವ ಯಾವ ಪದಾರ್ಥಗಳಿಂದ ಮಾಡಲಾಗಿದೆಯೋ ಆ ಎಲ್ಲಾ ಪದಾರ್ಥಗಳನ್ನು ದಾನ ಮಾಡಿ ಬಿಡಬೇಕು. ಸುವರ್ಣದಿಂದ ಶಂಭುವಿನ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಪೂಜಿಸಬೇಕು. ತಿಂಗಳಿಡೀ ದೀಪಗಳನ್ನು ಹಚ್ಚಿದರೆ ಆ ದೀಪವನ್ನು ದಾನವಾಗಿ ಕೊಡಬೇಕು. ಬೆಳ್ಳಿಯ ಪ್ರಣತಿಯನ್ನು ಮಾಡಿಸಿ ಅದರಲ್ಲಿ ಬತ್ತಿಯನ್ನು ಬಂಗಾರದಿಂದ ಮಾಡಿಸಿ ಪ್ರಣತಿಯನ್ನು ಆಕಳಿನ ಶುದ್ಧ ತುಪ್ಪವನ್ನು ಹಾಕಿ ತನ್ನೆಲ್ಲ ಇಷ್ಟ ಸಿದ್ಧಿಗಾಗಿ ಇದನ್ನು ಸತ್ಪಾತ್ರದಲ್ಲಿ ದಾನ ಮಾಡಬೇಕು. ವ್ರತಾನುಷ್ಠಾನದಲ್ಲಿ ಆದ ಅಪರಾಧಗಳನ್ನು ಕ್ಷಮಿಸುವಂತೆ ದೇವತೆಯನ್ನು ಪ್ರಾರ್ಥಿಸಿ 100 ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಏ ಮುನೆ, ಈ ರೀತಿ ಯಾರು ಪೂಜಾದಿಗಳನ್ನು ಮಾಡುವರೋ ಅವರಲ್ಲಿ ಪ್ರಸನ್ನನಾಗುವೆನು. ಅದರಲ್ಲಿಯೂ ಶ್ರಾವಣ ಮಾಸ ಪ್ರತಿದಿನ ಈ ರೀತಿ ಮಾಡಬೇಕು. ಇದರಿಂದ ಅನಂತವಾದ ಫಲವು ಲಭಿಸುವುದು. ತನಗೆ ಅತಿ ಪ್ರಿಯವಾದ ಯಾವುದಾದರೂ ಪದಾರ್ಥವನ್ನು ಈ ಮಾಸದಲ್ಲಿ ನನಗೆ ಅರ್ಪಿಸುವ ಮೂಲಕ ಯಾವನು ಅದನ್ನು ತ್ಯಜಿಸುವನೋ ಅವನಿಗೆ ದೊರೆಯುವ ಫಲವನ್ನು ತಿಳಿಸುವೆನು, ಕೇಳು. ತ್ಯಜಿಸಿದ ಪದಾರ್ಥವು ಲಕ್ಷಪಟ್ಟು ಹೆಚ್ಚಾಗಿ ಮುಂದೆ ಇಹದಲ್ಲಿಯೂ ಪರದಲ್ಲಿಯೂ ಅವನಿಗೆ ದೊರೆಯುವುದು. ಸಕಾಮದಿಂದ ತ್ಯಜಿಸಿದಾಗ ಲಕ್ಷಪಟ್ಟಾಗಿ ದೊರೆಯುವುದು. ಆದರೆ ನಿಷ್ಕಾಮದಿಂದ ತ್ಯಜಿಸಿದಾಗ ಪರಮಗತಿಯು ಪ್ರಾಪ್ತವಾಗುವುದು. ರುದ್ರಾಭಿಷೇಕವನ್ನು ಮಾಡುವವನು ರುದ್ರಮಂತ್ರದಲ್ಲಿರುವ ಅಕ್ಷರಗಳ ಸಂಖ್ಯಾನುಸಾರ ಒಂದೊಂದು ಅಕ್ಷರಕ್ಕೆ 1 ಕೋಟಿ ವರ್ಷದಂತೆ ಒಟ್ಟು ಅಷ್ಟು ಸಮಯದವರೆಗೆ ರುದ್ರಲೋಕದಲ್ಲಿ ವಾಸಿಸುವನು. ನನಗೆ ಮಾಡುವ ಪಂಚಾಮೃತ ಅಭಿಷೇಕದಿಂದ ಭಕ್ತನು ಅಮೃತತ್ವವನ್ನು ಹೊಂದುವನು. ಶ್ರಾವಣ ಮಾಸದಲ್ಲಿ ನೆಲದ ಮೇಲೆ ಮಲಗಬೇಕೆಂದು ಹೇಳಿದೆನಷ್ಟೇ. ನೆಲದ ಮೇಲೆ ಮಲಗುವವನಿಗೆ ದೊರೆಯುವ ಫಲವನ್ನು ತಿಳಿಸುವೆನು, ಕೇಳು. ಏ ದ್ವಿಜೋತ್ತಮ, ಸವಾಲದಿಂದ ನಿರ್ಮಿಸಿದ ಅಥವಾ ಆನೆಯ ಕೋರೆಯಿಂದ ತಯಾರಿಸಿದ, ಚಂದನದಿಂದ ತಯಾರಿಸಿದ, ನವರತ್ನಗಳಿಂದ ಖಚಿತವಾದ ಮೇಲೆ ಅತ್ಯಂತ ಮೃದು ಗರುಡ ಚಿಹ್ನೆಯುಳ್ಳ ಮಂಚ, ಅದರ ಮೇಲೆ ಶ್ರೇಷ್ಠವಾದ ರೇಷ್ಮೆ ವಸ್ತ್ರದಿಂದ ಮೃದು ಅರಳೆಯನ್ನು ಆಚ್ಛಾದಿಸಿ ತಯಾರಿಸಿದ ಹಾಸಿಗೆ ಮತ್ತು ದಿಂಬುಗಳು, ಇವುಗಳನ್ನು ಶ್ರಾವಣದಲ್ಲಿ ನೆಲದ ಮೇಲೆ ಮಲಗಿಕೊಳ್ಳುವವನು ಕಾಲಾಂತರದಲ್ಲಿ ಪಡೆಯುವವನು. ಅವನ ಹಾಸಿಗೆಯ ಸುತ್ತಲೂ ಮನೋಹಾರಿಣಿಯರಾದ ಸ್ತ್ರೀಯರು ನಿಂತುಕೊಂಡಿರುವರು. ರತ್ನ ದೀಪಗಳು ಉರಿಯುತ್ತಿರುತ್ತವೆ. ಈ ಮಾಸದಲ್ಲಿ ಬ್ರಹ್ಮಚಾರ್ಯದಿಂದ ಇರುವವರ ವೀರ್ಯವು ವೃದ್ಧಿಯಾಗಿ ಬಲಯುತವಾಗುವುದು. ಅವರು ಧರ್ಮ ಕಾರ್ಯಗಳಿಗೆ ಉಪಕಾರಕವಾದ ಓಜಸ್ಸು, ಬಲ, ದೇಹದಾಢ್ಯ ಮೊದಲಾದವುಗಳನ್ನು ಪಡೆಯುವರು. ನಿಷ್ಕಾಮಪೂರ್ವಕ ಬ್ರಹ್ಮಚಾರ್ಯದಿಂದ ಇರುವವರು ಬ್ರಹ್ಮ ಪ್ರಾಪ್ತಿಯಲ್ಲಿಯ ಸುಖವನ್ನು ಪ್ರತ್ಯಕ್ಷದಲ್ಲಿಯೇ ಅನುಭವಿಸುವರು. ಇದರಲ್ಲಿ ಸಂಶಯವಿಲ್ಲ. ಸಕಾಮದಿಂದ ಬ್ರಹ್ಮಚಾರ್ಯದಿಂದ ಇರುವವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು ಹಾಗೂ ಅಪ್ಸರಾ ಸ್ತ್ರೀಯರ ಸಂಘವಾಗುವುದು. ಈ ಮಾಸದಲ್ಲಿ ಮೌನವ್ರತವನ್ನು ಧಾರಣ ಮಾಡುವವನು ಮುಂದೆ ಮಹಾನ್ ವಾಗ್ಮಿಯಾಗುವನು. ಮೌನವ್ರತವನ್ನು ಆಗಲಷ್ಟೇ ಆಗಲಿ, ರಾತ್ರಿಯಷ್ಟೇ ಆಗಲಿ, ಅಥವಾ ಇಡೀ ದಿನವಾಗಲಿ, ಅಥವಾ ಕೇವಲ ಭೋಜನಾ ಕಾಲದಲ್ಲಿ ಆಗಲಿ ಆಚರಿಸಿ ಮೌನದಿಂದ
ಆಗಿದ್ದರೂ ಈ ಮೊದಲು ನಿರೂಪಿಸಿದ ಫಲವೇ ಸಿಗುವುದು. ವ್ರತಾಂತ್ಯದಲ್ಲಿ ಗಂಟೆ ಮತ್ತು ಗ್ರಂಥಗಳನ್ನು ದಾನ ಮಾಡಬೇಕು. ಮೌನವ್ರತದ ಮಹಿಮೆಯಿಂದ ಮೌನವ್ರತಿಯು ಸರ್ವ ಶಾಸ್ತ್ರ ಪಾರಂಗತನು, ಸಕಲ ವೇದಾಂಗ ಪಂಡಿತನು ಆಗುವನಲ್ಲದೆ ಬುದ್ಧಿಯಲ್ಲಿ ಬೃಹಸ್ಪತ್ಯಾಚಾರ್ಯರಿಗೆ ಸಮನಾಗುವುದು. ಮೌನವಾಗಿರುವವನಿಗೆ ಕಲಹವೆಂಬುದೇ ಇರುವುದಿಲ್ಲವಾದ್ದರಿಂದ ಮೌನವ್ರತವು ಶ್ರೇಷ್ಠವಾದದ್ದು. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ನಕ್ತವ್ರತ, ಲಕ್ಷಪೂಜಾ, ಭೂಮಿಶಯನ, ಮೌನವ್ರತ ಕಥನವೆಂಬ 3ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಅಧ್ಯಾಯವು ನಿಮಗೆ ಇಷ್ಟವಾದಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.